ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಹೊಸ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಇರಿ. ಜಮಖಂಡಿಯಲ್ಲಿ ದಿನಾಂಕ 20 ಆಗಸ್ಟ್ 2025ರಂದು ಸಾಯಂಕಾಲ 5 ಗಂಟೆಗೆ ಜಮಖಂಡಿಯ SRA ಕ್ಲಬ್ನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು. ಹೌದು, ಜಮಖಂಡಿಯಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಮಾಡಲಾಯಿತು. ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೂಲಕ ಯುವಕ ಮಂಡಳಿಯ ಸದಸ್ಯರು ಭಾಗವಹಿಸಿದರು. ಗಣೇಶನ ಹಬ್ಬ ಆಚರಣೆಯಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು. ಕಾನೂನಿನ ಚೌಕಟ್ಟಿನಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಪೆಂಡಲ್ ಹಾಕಬೇಕು ಮತ್ತು ಅಶ್ಲೀಲ ಗೀತೆಗಳು ಹಚ್ಚಬಾರದು. ಡಿಜೆ ಹಚ್ಚಲು ಪರ್ಮಿಷನ್ ಇಲ್ಲ ಮತ್ತು ಎಲ್ಲಾ ದಂಪತಿಯ ಮಂಡಳಿಯವರು ಕಡ್ಡಾಯವಾಗಿ ಮೈಕ್ ಮತ್ತು ಕೆಇಬಿ ಪರ್ಮಿಷನ್ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳು ತಿಳಿಸಿದರು. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ. ವರದಿ ಜಾವೀದ್ ಅಂಬಿ. ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ನಮ್ಮ ಅಧಿಕಾರಿ ಗಮನಕ್ಕೆ ಇಲ್ಲದೆ ಇರುವಂತಹ ಪ್ಲೇಸ್ಗಳಲ್ಲಿ ಏನಾದರೂ ಇತ್ತು ಅಂತಂದ್ರೆ ಅವುಗಳ ಗಮನಕ್ಕೆ ತಗೊಂಡು ಬರ್ಬೋದು. ಈಗ ಏನೇನು ನೀವೆಲ್ಲ ಹೇಳಿದಿರೋ ಅವೆಲ್ಲಗಳನ್ನು ನಮ್ಮ ಕಮಿಷನರ್, ಎಸ್ಕಾಂ ಅವರು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಶಾಂತಿಯುತವಾಗಿ ಅತ್ಯಂತ ಸಂಭ್ರಮದಿಂದ ನೀವೆಲ್ಲ ಹಬ್ಬವನ್ನ ಮಾಡಬೇಕು. ನಿಮ್ಮೊಟ್ಟಿಗೆ ನಾವು ಎಲ್ಲರೂ ಸೇರಿ ಹಬ್ಬವನ್ನ ಆಚರಣೆ ಮಾಡಿ ನಾವೆಲ್ಲ ಪ್ರಾಕ್ಟಿಕಲ್ ತಾವೆಲ್ಲ ಏನು ಕ್ಯಾರಿಔಟ್ ಮಾಡಿದಾರೆ ಈಗಿನ ಮಾರ್ಕ್ಗಳಲ್ಲಿ ಮೆರವಣಿಗೆ ಸಾಗಿಲ್ಲ, ಅದೇ ಮಾರ್ಕ್ಗಳು ಸಾಕಾಗುತ್ತೆ. ಹೊಸ ಮಾರ್ಕ್ಗಳಿಗೆ ಅವಕಾಶ ಇರುತ್ತೆ. ಎಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಸೌಂಡ್ ಸಿಸ್ಟಮ್ನ ಮಿನಿಮಮ್ ಡೆಸಿಬಲ್ಸ್ ಏನು ಸರ್ಕಾರ ನಮಗೆ ಗುರುತು ಮಾಡಿದೆ ಅಷ್ಟು ಡೆಸಿಬಲ್ ಮಟ್ಟದ ಒಂದು ಸೌಂಡ್ ಸಿಸ್ಟಮ್ ಬಳಕೆ ಮಾಡಬೇಕು. ಅಲ್ಲಿ ನಾವು ಏನ್ ಮಾಡಿದ್ರು ನೋಡಿ, ನಮ್ಮ ಮನೋಭಾವನೆ ಬೇಡ ಅಂತಾರೆ. ಅಲ್ಲಿ ಭಕ್ತಿ ಗೀತೆಗಳು, ದೇವರ ಗೀತೆಗಳು ಮಾತ್ರ ಹಾಕ್ಬೇಕು. ಅದನ್ನು ಬಿಟ್ಬಿಟ್ಟು ಯಾವುದೋ ಡಿಸ್ಕೋ ಡ್ಯಾನ್ಸ್ ಪದಗಳು ಏನೋ ಬೇರೆ ಯಾವುದೋ ಅಶ್ಲೀಲವಾಗಿರ್ತಕ್ಕಂಥ ಸಾಂಗ್ಸ್ ಹಾಕಿರ್ತಾರೆ. ಅದನ್ನ ನಾನು ಈಗಲೇ ನನ್ನ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾ ಇದ್ದೀನಿ. ಅದನ್ನ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಆಚರಣೆ ಮಾಡ್ತಾ ಇರೋದು ಭಕ್ತಿಗೋಸ್ಕರ. ಆ ಭಕ್ತಿ ಹೆಸರಲ್ಲಿ ಬೇರೆ ಬೇರೆ ಬಳಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮಗೆಲ್ಲ, ಯಾಕಂದ್ರೆ ತಾವೆಲ್ಲ ಈ ಸಭೆಯಲ್ಲಿ ಯುವಕರೇ ಜಾಸ್ತಿ ಇದ್ದಾರೆ. ತಾವೆಲ್ಲರೂ ನಮಗೆ ಹೇಳ್ಬೇಕಲ್ಲಿ, ನಿಮ್ಮ ಮೊಹಲ್ಲದಲ್ಲಿರ್ತಕ್ಕಂತಹ ಬೇರೆ ಫ್ರೆಂಡ್ಸಿಗೆ ಹೇಳ್ಬೇಕು, ಇಲ್ಲಿ ಬಂದಿರ್ತಕ್ಕಂಥ ಹಿರಿಯ ನಾಗರಿಕರು ತಾವೆಲ್ಲರೂ ಮೊಹಲ್ಲಾಗಳಲ್ಲಿ, ಅನಂತರ ಗ್ರಾಮಗಳಲ್ಲಿ ತಾವೆಲ್ಲರೂ ಕೂಡ ಹೇಳ್ಬೇಕು. ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ತಾವೆಲ್ಲ ಮಾಡಿ, ಯಾವುದೇ ಹಬ್ಬಗಳು ಏನಿದಾವೆ ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಸಹಕಾರ ಏನ್ ಬೇಕು, ಅದಕ್ಕೆ ವಿಸ್ತೃತವಾಗಿರ್ತಕ್ಕಂಥ ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಏನ್ ಬೇಕು, ಅವೆಲ್ಲರೂ ಕೂಡ ಮಾಡ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ಈಗಾಗಲೇ ನಾವೆಲ್ಲ ಅತ್ಯಂತ ವ್ಯವಸ್ಥಿತವಾಗಿ ಪ್ರತಿ ವರ್ಷ ಕೂಡ ಗಣೇಶೋತ್ಸವವನ್ನ ನಿಭಾಯಿಸಿಕೊಂಡು ಇಲಾಖೆಯೊಂದಿಗೆ ಸರ್ಕಾರದೊಂದಿಗೆ ಬರ್ತಾ ಇರೋದು ಈ ಸಭೆಯನ್ನ ನೋಡಿದಾಗ ಗಮನಕ್ಕೆ ಬಂದಿದೆ. ಈ ಒಂದು ಗಣೇಶೋತ್ಸವ ಹಬ್ಬವನ್ನ ನಾವು ನೀವೆಲ್ಲರೂ ಕೂಡ ಅತ್ಯಂತ ಸರ್ಕಾರದ ನೀತಿ ನಿಯಮಾವಳಿಗಳಿಗೆ ಅನುಗುಣವಾಗಿ ಆಚರಿಸೋಣ ಅಂತ ಜೊತೆಗೆ ಇಲ್ಲಿ ನಾವೆಲ್ಲರೂ ಕೂಡ ಇಲಾಖೆಯ ಸಿಬ್ಬಂದಿ, ಇಲಾಖೆಯ ಮುಖ್ಯಸ್ಥರು ಕೂಡ ನಮ್ಮ ನಮ್ಮ ಕಡೆಯಿಂದ ಏನು ನಮಗೆ ಸಹಕಾರ ಬೇಕು ಅದನ್ನೆಲ್ಲ ಕೂಡ ನಮಗೆ ಒಪ್ಪಿಸ್ತೇವೆ. ಒಟ್ಟಾರೆ ಜಮಖಂಡಿಯಲ್ಲಿ ಅತ್ಯಂತ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯಕ್ರಮವನ್ನ ಅಂದ್ರೆ ಈ ಹಬ್ಬವನ್ನ ಆಚರಿಸೋಣ ಅಂತ ಒಂದೆರಡು ಮಾತು. ಹಿರಿಯ ಮಕ್ಕಳುಗಳು ಬಂದು ನೋಡಬೇಕು ಅಂತಂದ್ರೆ ಇಂಥ ವಾದ್ಯಗಳನ್ನು ಹಾಕಿದ್ರೆ ಮಾತ್ರ ಬರ್ತಾರೆ. ಸೊ ಅಂತ ಒಂದು ಪ್ರಯತ್ನ ಇರಲಿ. ಡಿಜೆ ಕಡಿಮೆ ಆಗಿ ಅದರಲ್ಲಿ ಏನಿದೆ, ಯಾವುದೋ ಒಂದು ಇಂಗ್ಲೀಷ್ ಪದನೋ ಏನೋ ಒಂದು ಸುಮ್ಮನೆ ಡುಮ್ದಾಮ್ ಅಂತ ಬಡಿತಾ ಇರ್ತದೆ, ಇಲ್ಲ ಒಂದು ಏನೋ ಅಶ್ಲೀಲ ಪದ ಏನೇನು ಪ್ರಚೋದನೆ ಕಡೆ ಹಾಕಿದ್ರು ಅದೆಲ್ಲ ಪ್ರಚೋದನೆ ಬಿಟ್ಬಿಡುದು. ಏನೆಲ್ಲ ಆಗ್ಬೇಕು ಏನೇನು ಆಗ್ಬಾರ್ದೆಲ್ಲ ಆಗಲಿ, ಅದನ್ನ ಮತ್ತೆ ತಿರ್ಗಕ್ಕೆ ಅಂಥದೇ ಹಾಡುಗಳನ್ನ ಹಾಕೊಂಡು ಹಾಕೋದ್ರಲ್ಲಿ ಅರ್ಥ ಇಲ್ಲ. ಸೊ ಆದಷ್ಟು ಎಷ್ಟು ಸಾಧ್ಯ ಮಾಡಿ, ಯಾಕಂದ್ರೆ ನಾವು ಅಟ್ಲೀಸ್ಟ್ ಆ ಹಿರಿಯರಿಗೆ ಬಂದು ಒಂದು ಮನೆಗೆ ಹೋಗಿದ್ದಾರೆ, ಆ ಸ್ಥಾನದಲ್ಲಿ ನಾವೇ ಇದ್ಕೊಂಡು ಒಂದ್ಸಲ ಯೋಚನೆ ಮಾಡೋಣ. ನಾಳೆ ಒಂದು ವಯಸ್ಸಾಗ್ತದೆ, ಆ ವಯಸ್ಸಿಗೆ ನಾವು ಬರ್ತೀವಿ ಅಂತ ನಾವೇ ಹೋಗಿ ತಗೊಂಡು ಮಾತ್ರ ಪೊಲೀಸರ ಹತ್ರನೋ ಅಥವಾ ಡಿಜೆ ಬರ್ತದೆ ಮನೆ ಬರ್ತೈತೆ. ಸೊ ಗಮನದಲ್ಲಿ ಇವತ್ತು ಯುವಕರದೀವಿ, ಆ ಡಿಜೆ ಸೌಂಡ್ ಬೇಕು ಅನ್ಸುತ್ತೆ. ನಾಳೆ ನಮಗೂ ಒಂದು ವಯಸ್ಸಾಗ್ತೈತೆ, ಆ ಸ್ಥಾನದಲ್ಲಿ ನಾವು ಬರ್ತೀವಿ. ಸೊ ದಯವಿಟ್ಟು ಡಿಜೆಗಳನ್ನ ಕಡಿಮೆ ಮಾಡಿ. ಡಾಕ್ಟರ್ ಹೇಳಿದಂಗೆ ಒಂದು 2 ದಿವಸ ಒಂದು 2 ಹಾಫ್ ಅಂತಂದ್ರು, ಬಟ್ ಅದಕ್ಕೂ ನಾವು ಅವಕಾಶ ಕೊಡಬಾರ್ದು ಅಂತ ಇದೆ. ಅದ್ರಲ್ಲಿ ಏನಾಗ್ತದೆ, 2 ಬೇಸಿದ್ರು ಕೂಡ ಸಾಕಷ್ಟು ಸೌಂಡ್ ಕೊಡ್ತದೆ, ನಮಗೆಲ್ಲ ಗೊತ್ತಿದೆ. ಸೊ ಆ ಕಾರಣಕ್ಕೆ ಆ ಸೌಂಡ್ ಕೂಡ ನಮ್ಮ ಕಿವಿಗಳಲ್ಲಿ ಇಫೆಕ್ಟ್ ಆಗ್ತದೆ, ಸಣ್ಣ ಸಣ್ಣ ಮಕ್ಕಳಿಗೆ ಇಫೆಕ್ಟ್ ಆಗ್ತದೆ. ನಮ್ದು ಬಿಡಿ ಅದು ಮಷೀನ್, ಯಾವುದು ಡ್ರೋನ್
ನಾನು ನೋಡಿದಷ್ಟು ಪ್ರತಿ ವರ್ಷ ಅದು ಓಡ್ತಾ ಇರ್ತದೆ ಡಿಜೆ ಸೌಂಡ್ ಹಿಂದೆ ಮಷೀನ್ ಅದರದ ಆ ಸೌಂಡಿಗೆ ಹಿಂದೆ ಓಡ್ತದೆ. ಎಷ್ಟೇ ನಾವು ಕಷ್ಟಪಟ್ಟು ತಂದರೂ ಕೂಡ ಮುಂದೆ ಬರೋದಿಲ್ಲ. ಸೊ ಮಷೀನಿಗೆ ಆಗಿರೋದಿಲ್ಲ. ಮನುಷ್ಯರು ಯಾವ ಲೆಕ್ಕ ಯೋಚನೆ ಮಾಡಿ ಒಂದ್ಸಲ